ಡೆವಿಲ್ ಸಿನಿಮಾ ಅದರ ವಿವರ. ದರ್ಶನ್ ಬಗ್ಗೆ ಮಾತಾಡುವಂಥದ್ದು ಈಗ ಏನಿದೆ ಅಂತ ನಿಮ್ಗೆ ಅನಿಸ್ಬೋದು. ದರ್ಶನ್ ಬಗ್ಗೆ ಅದಕ್ಕೊಂದು ಟೈಮ್ ಇಲ್ಲ, ಅದಕ್ಕೆ ಟೈಮ್ ಅಂತ ಫಿಕ್ಸ್ ಆಗಿಲ್ಲ. ನೀವು ನೋಡಿ, ಒಂದು ಬಳ್ಳಾರಿ ಜೈಲಿಗೋ ಅಥವಾ ನಮ್ಮ ಪರಪ್ಪನ ಅಗ್ರಹಾರ ಜೈಲಿಗೋ ದರ್ಶನ್ ಹೋದಾಗ ಕಂಟಿನ್ಯೂಸ್ 5 ತಿಂಗಳು 6 ತಿಂಗಳು ಬರೀ ಟಿ ವಿ ಚಾನಲ್ ನೋಡಿದರೆ ದರ್ಶನ್ 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 ದರ್ಶನ್. ಯಾಕೆ? ಜನ ನೋಡ್ತಾರೆ ಅಂತ ನನಗೆ ಗೊತ್ತದು. ಈಗ ಇರುವಂಥ ತಾರೆಯರಲ್ಲಿ ಹಲವು ತಾರೆಗಳ ನಡುವೆ ಮಿಂಚುವಂಥ ಒಬ್ಬ ತಾರೆ ದರ್ಶನ್ ತೂಗುದೀಪ. ಈಗ ಯಾಕೆ ನಾನು ಈ ಸಬ್ಜೆಕ್ಟನ್ನು ತೊಗೊಳ್ತೀನಿ ಅಂದರೆ, ಒಂದು ಮುಖ್ಯವಾಗಿ ತಾರಕ್ ಸಿನಿಮಾದ ಸೋಲು, ದರ್ಶನ್ ಆ್ಯಕ್ಟ್ ಮಾಡಿರೋದು, ಮತ್ತು ಮಿಲನ ಪ್ರಕಾಶ್ ಡೈರೆಕ್ಟ್ ಮಾಡಿರೋದು, ಈ ಇಬ್ಬರ ಕಾಂಬಿನೇಷನ್ನ ಸಿನಿಮಾ ಡೆವಿಲ್. ದರ್ಶನು ಅಷ್ಟೇ, ಹೇಗಿದ್ದಾರೆ ಈಗ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಇದನ್ನೆಲ್ಲ ನೋಡ್ತಾ ಹೋದರೆ ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮುಂದೆ ಅದ್ಭುತವಾದಂಥ ಒಂದು ಸಿನಿಮಾ ರೆಡಿ ಆಗ್ತಾಯಿದೆ ಎಂಬುದರ ಸಣ್ಣ ವಿವರ ಹೇಳಲಿಕ್ಕೆ ನಾನು ಇದನ್ನು ಶುರು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ಒಂದು ಸಬ್ಜೆಕ್ಟು, ಇದು ನಾನೀಗ ತೊಗೊಳ್ಲಿಕ್ಕೆ ದರ್ಶನ್ ಸಬ್ಜೆಕ್ಟನ್ನು ತೊಗೊಳ್ಳಿಕ್ಕೆ ಕಾರಣ ಏನಂದರೆ, ನಮ್ಮ ವಿಗ್ ಮೇಕರ್ ನಾಗೇಶ್ವರ ರಾವ್ ಅಂತ, ತುಂಬ ಅಖಿಲ ಭಾರತ ಫೇಮಸ್ ಆತ, ಆಲ್ ಇಂಡಿಯಾ ಫೇಮಸ್ ವಿಗ್ ಮೇಕರ್. ಅವರು ಯಾರ್ಯಾರಿಗೆ ಟೋಫನ್ ಅಥವಾ ವಿಗ್ ಮಾಡಿಕೊಟ್ಟಿದ್ದಾರೆ ಲೆಕ್ಕ ಅವ್ರಿಗೂ ಗೊತ್ತಿಲ್ಲ. ಅಂಥವರ ಒಂದು ಸಂದರ್ಶನ ನಾವೇ ಮಾಡಲಿಕ್ಕೆ ಹೋದಾಗ ಅವರು ಈ ಬಗ್ಗೆ ಒಂದು ಮಾತು ಹೇಳಿದರು. ಅದನ್ನು ನಾವು ಟೆಲಿಕಾಸ್ಟ್ ಮಾಡಿದೆವು ಆಲ್ರೆಡಿ. ಅದು ವಿಗ್ಗಿಗೆ ಸಂಬಂಧಪಟ್ಟಿದ್ದು. ಅದು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ಅಂಥ ಸಿನಿಮಾದ ಅಂಬರೀಷ್ ಪಾತ್ರ ಅದು ಹೇಗೆ ಸಿನಿಮಾದಲ್ಲಿ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಮತ್ತು ಅದನ್ನು ಬಿಟ್ಟು ಕೊಟ್ಟಿಲ್ಲ ಅವರು. ಹಾಗೆ ಅದನ್ನು ವಿಗ್ ಮಾಡಲಿಕ್ಕಾಗಿ ತಕ್ಷಣ ಇವರನ್ನು ಕರೆದರು. ನಾಗೇಶ್ವರರಾವ್, ನಾನು ವಿಗ್ಗೇಶ್ವರರಾವ್ ಅಂತ ಕರೀತೇನೆ ನಾವು ಪ್ರೀತಿಯಿಂದ, ವಿಗ್ಗೇಶ್ವರರಾವ್ ಅಂತೇಳಿ. ಅವರಿಗೆ ಕನ್ನಡದ ಎಲ್ಲ ನಟಿಯರ ವಿಗ್ ಮಾಡಿದವರು ಅವರು. ಆದರೆ ದರ್ಶನ್ ವಿಗ್ ಮಾತ್ರ ಮಾಡಿಲ್ಲ. ಈ ಕಾರಣಕ್ಕಾಗಿ ಅವರಿಗೆ ಒಂದು ದುಃಖ ಇತ್ತು. ಅದೊಂದು ಬಿಟ್ಟು ಹೋಯ್ತಲ್ಲ, ಸೂಪರ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಒಂದು ಅವರಿಗಾಗಿ ಒಂದು ವಿಗ್ ಮಾಡಲಿಕ್ಕೆ ಆಗಿಲ್ವಲ್ಲ ಅಂಥೇಳಿ. ಇದ್ದಕ್ಕಿದ್ದಾಗ ಒಂದು ಕರೆ ಬಂತು. ಇಲ್ಲಿಂದ ಡೆವಿಲ್ ಯೂನಿಟಿಂದ ಕರೆ ಬಂದಾಗ ಇವರು ಆಗ ಅಂಥ ಸಿನಿಮಾದಲ್ಲಿ ಅಂಬರೀಷಿಗೆ ವಿಗ್ ಮತ್ತು ದಾಡಿ ಮಾಡಿದ್ದು ಇವರನ್ನೇ, ನಾಗೇಶ್ವರರಾವ್. ಸೊ ಆ ನಾಗೇಶ್ವರರಾವನ್ನ ಕರೆ ಬಂದಾಗ ತುಂಬ ಖುಷಿಯಲ್ಲಿ ಹೋಗಿ ಮಾಡಿಕೊಟ್ಟಿದ್ದಾರೆ. ಈಗ ಡೆವಿಲ್ ಸಿನಿಮಾದಲ್ಲಿ ದರ್ಶನನ್ನು ಆ ಪಾತ್ರದಲ್ಲಿ ನೋಡೋದಿದ್ದರೆ ಅದರ ವಿಗ್ ಮತ್ತು ದಾಡಿ ಗಡ್ಡ ಇದನ್ನು ಮಾಡಿದವರು ನಾಗೇಶ್ವರರಾವ್. ಸೊ ಅದು ಶೂಟಿಂಗ್ ಹೋಗಿರುವಾಗ ಅದು ಅಟ್ಯಾಚ್ ಆಯಿತು ನಮಗೆ. ಒಂದು ರೀತಿಯಲ್ಲಿ ಬೇರೆ ರೀತಿಯ ಒಂದು ಅಟ್ಯಾಚ್ಮೆಂಟ್ ಸಿಗ್ತದಕ್ಕೆ. ಅದಕ್ಕಾಗಿ ಇಲ್ಲಿ ನಾನು ಅವರನ್ನು ಸೇರಿಸಿದ್ದೀನಿ. ಆಮೇಲೆ ದರ್ಶನ್, ಇದು ನಾನೊಂದು ನಿರೀಕ್ಷಣಾ ಜಾಮೀನು ತೊಗೊಂಡ್ಬಿಡ್ತೀನಿ. ನಾನು ಯಾವ ಕಾರಣಕ್ಕೂ ದರ್ಶನ್ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡಲಿಕ್ಕೆ ಬಂದವನಲ್ಲ. ಏನು ಅವರ ಒಡನಾಟದಲ್ಲಿ ನಾನು ಕಂಡೇನೋ ಅದನ್ನು ಹೇಳ್ತಾ ಹೋಗ್ತೀನಿ, ಘಟನೆಗಳನ್ನು, ಇನ್ಸಿಡೆಂಟ್ಗಳನ್ನು. ಅದು ಉದ್ದೇಶಪೂರ್ವಕ ಎಕ್ಸಾಜರೇಟ್ ಮಾಡಿ ಹೇಳಲ್ಲ. ಏನು ನಡೀತೋ ಅದರಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ. ನಿಮಗೆ ಖಂಡಿತ ಯಾವ ಕಾರಣಕ್ಕೂ ನಾನು ಮೋಸ ಮಾಡಲ್ಲ. ಅದು ಪಕ್ಕ ಪ್ರಾಮಿಸ್ ಮಾಡಿಬಿಟ್ಟು ಮುಂದುವರಿತೇನೆ. ನಾನು ಪೊರ್ಕಿ ಸಿನಿಮಾ ಮಾಡಿದೆ ದರ್ಶನ್ಗಾಗಿ. ಒಬ್ಬ ಪ್ರೊಡ್ಯೂಸರ್ ಬಂದರು, ಅಣ್ಣ ನೀವು ಒಂದು ಸಿನಿಮಾ ಮಾಡಿ ಕೊಡಬೇಕು ನನಗೆ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು, ಏನಿದು, ಯಾವ ಸಿನಿಮಾ ಮಾಡೋದು, ಏನು ಕತೆ ಅಂತೇಳಿ. ಸೊ ಅವರ ಹೆಸರು ಬಚ್ಚೇಗೌಡ, ದತ್ತಾತ್ರೇಯ ಬಚ್ಚೇಗೌಡ ಅಂತ. ಅವರು ರಾಜೇಂದ್ರ ಕುಮಾರ್ ಅಂತ ಎಲೆಕ್ಟ್ರಿಸಿಟಿ ಇದರಲ್ಲಿ ಕೆಲಸದಲ್ಲಿದ್ದರು. ಅವರು ರಾಜೇಂದ್ರ ಕುಮಾರ್ ಮೂಲಕ ಸಂತೋಷ್ ಪೈಯನ್ನು ಕಾಂಟ್ಯಾಕ್ಟ್ ಮಾಡಿ, ಸಂತೋಷ್ ಪೈ ನನ್ನ ಆತ್ಮೀಯ ಗೆಳೆಯ, ಅವರು ಬಂದು ನಂತರ ವಿಷಯ ಮುಟ್ಟಿಸಿದರು. ಸೊ ಆಗ ಒಂದು ಸಿನಿಮಾ ಮಾಡಿಕೊಡಿ ಅಂತೇಳಿ ಹೇಳಿದ್ದು ಹೌದು. ಆಮೇಲೆ ಅದಕ್ಕೆ ಸಬ್ಜೆಕ್ಟೇ ಬೇಕಾಗಿರಲಿಲ್ಲ. ಪೋಕಿರಿ, ತಮಿಳಿನ ಪೋಕಿರಿ ಸಿನಿಮಾದ ಹಕ್ಕು ತೊಗೊಂಡು ಬಂದಿದ್ದರು. ಇದನ್ನು ಸಿನಿಮಾ ಮಾಡಬೇಕು, ಇದಕ್ಕೆ ಯಾರು ತಾರೆ ಆಗ್ಬೋದು ಅಂತೇಳಿ ಅವರ 2 ಹೆಸರನ್ನು ಇದು ಮಾಡ್ಕೊಂಡಿದ್ದರು. ಒಂದು ದುನಿಯಾ ವಿಜಯ್, ಇನ್ನೊಂದು ದರ್ಶನ್. ದುನಿಯಾ ವಿಜಯ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಫಿಕ್ಸ್ ಆಗಿತ್ತು. ಅದರ ಸ್ವಲ್ಪ ತಡ ಆಗ್ತಾ ಬಂದ್ರಿಂದ ಅದನ್ನು ಡ್ರಾಪ್ ಮಾಡಿ ದರ್ಶನ್ ಅವರನ್ನೇ ಹಾಕೊಳ್ಳೋಣ ಅಂತೇಳಿ ಹೇಳಿದಾಗ ನಾವು ಮೈಸೂರಿಗೆ ಹೋದ್ವು. ಅಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾ ಇತ್ತು. ನಾನು ಸಂತೋಷ್ ಪೈ ಅಲ್ಲಿ ಹೋದಾಗ
ಅವರು ಬೇಡ, ಖಂಡಿತ ಈ ಸಿನಿಮಾ ಮಾಡೋದು ಬೇಡ, ಯಾಕಂದರೆ ಅದೇ ಸೂಪರ್ ಹಿಟ್ ಆಗಿದೆ, ತುಂಬ ಕಾಸ್ಟ್ಲಿ ಪ್ರೊಡಕ್ಷನ್ ಅದು. ನಾವು ಹೇಗೆ ಅಂತ ನಿಮ್ಮ ಪ್ರೊಡ್ಯೂಸರ್ ಹೇಗೆ ಅಂತ ಗೊತ್ತಿಲ್ಲ, ಬೇಡ ಬಿಟ್ಬಿಡಿ, ಕೈ ಬಿಟ್ಬಿಡಿ ಅಂತ ಹೇಳಿದ್ರು. ನಾನು ಇಲ್ಲ ಮಾಡಬೇಕು ಅಂತೇಳಿ ಹೇಳಿದೆ. ಸೊ ಇಲ್ಲ ನಾನು ಮಾಡಲ್ಲ ಅಂತೇಳಿ ಹೇಳಿದ್ರೆ ನಾವಿಬ್ಬರು ಹೊರಗೆ ಬರ್ತಾಯಿದ್ವಿ ನಿರಾಶೆಯಿಂದ. ಹೊರಗೆ ಬರ್ತಾ ಇರೋವಾಗ ಮತ್ತೆ ಕರೆದ್ರು, ಗಣೇಶಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ನಾನು ಮಾಡ್ತೇನೆ, ಆದರೆ ಅದ್ರಿಗಿಂತ ಹೆಚ್ಚು ಲಕ್ಸುರಿ ಆಗಿರಬೇಕು, ಅದ್ರಿಗಿಂತ ಹೆಚ್ಚು ಅಟ್ರಾಕ್ಟಿವ್ ಆಗಿರಬೇಕು ಅಂತ ಹೇಳಿದರು. ಎಸ್. ಆಮೇಲೆ ಕೆಲವು ಕಂಡೀಷನ್ ಹಾಕಿದ್ರು ಅವರು. ಆಗ ಅವರ ರಿಟರ್ನ್ ಸಂಭಾವನೆ 72 ಲಕ್ಷ ಇತ್ತು. 72 ಲಕ್ಷ ಯಾಕೆ ಅಂದರೆ 729, ಅವರು ತುಂಬ ಪ್ರೀತಿಯ ನಂಬರ್ 9, 729 72 ಲಕ್ಷ. ಅದರಲ್ಲಿ ಒಂದಷ್ಟು ಅಡ್ವಾನ್ಸ್ ಕೊಟ್ವಿ. ಆಮೇಲೆ ಅವರು ಕಂಡೀಷನ್ ಹಾಕಿದರು. ಆ ಕಂಡೀಷನ್ನೇ ಇಲ್ಲಿಯ ಸಬ್ಜೆಕ್ಟ್ ಏನಂದರೆ, ಒಂದು ಇಂಥವರೇ ಇರಬೇಕು, ಇಂಥವರೇ ಇರಬೇಕು ಕ್ಯಾರೆಕ್ಟ್ರಲ್ಲಿ, ಕೆಲವು ಕ್ಯಾರೆಕ್ಟರ್ಗಳು. ಆಮೇಲೆ ಹರಿಕೃಷ್ಣ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರಬೇಕು. ಆಮೇಲೆ ಕೃಷ್ಣಕುಮಾರ್ ಅವರೇ ಕ್ಯಾಮರಾಮನ್ ಆಗಿರಬೇಕು. ಸೊ ಇಂಥ ಕಂಡೀಷನ್ಗಳು. ಆಮೇಲೆ ಒಂದು ಏನದು ವ್ಯಾನ್, ಒಂದು ಕಾರ್ವಾನ್ ಇರಬೇಕು. ಅದರಲ್ಲಿ ಜಿಮ್ ವ್ಯವಸ್ಥೆ ಇರಬೇಕು. ಯಾವುದೇ ಹೋಟೆಲ್ನಲ್ಲಿ ಹೋದರೂ ಕೂಡ ಜಿಮ್ ವ್ಯವಸ್ಥೆ ಇರುವಂಥ ಒಂದು ಹೋಟೆಲ್ ಮಾಡಬೇಕು. ಅದು ಹೋಟೆಲ್ನಲ್ಲಿ ಶೂಟ್ ಮಾಡೋಂಗೆ ವ್ಯವಸ್ಥೆ ಮಾಡಬೇಕು. ಇನ್ನೂ ಒಂದು ಕಂಡೀಷನ್ ಅಂದರೆ, ಫಾರಿನಲ್ಲಿ, ಅದರಲ್ಲೂ ಸಿಂಗಾಪುರ್ ಅಲ್ಲ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೋಗಲೇಬೇಕು. ಒಂದು 10 ದಿವಸ 15 ದಿವಸ ಅಲ್ಲಿ ಶೂಟ್ ಮಾಡಬೇಕು. ಇದು ಒಂದು ಕಂಡೀಷನ್. ಸ್ವಿಟ್ಜರ್ಲ್ಯಾಂಡ್ ತಪ್ಪಿದರೆ ಶ್ರೀಲಂಕಾ ಆಗ್ಬೋದು, ಈ ಕಡೆ ಮಲೇಷ್ಯಾ ಆಗ್ಬೋದು, ಥಾಯ್ಲೆಂಡ್ ಆಗ್ಬೋದು, ಈ ಥರ. ನಾವು ಪೊರ್ಕಿಗೆ ಫಿಕ್ಸ್ ಮಾಡ್ಕೊಂಡಿರೋದು ಸ್ವಿಟ್ಜರ್ಲ್ಯಾಂಡ್, 15 ದಿವಸ ಶೂಟಿಂಗ್, ಅದು ಬಿಡ್ಬಿಡೋಣ. ಈಗ ಅವರು ಆ ಕಂಡೀಷನ್ನೇ ಹಾಕಿರಬೇಕು ಯಾವುದಕ್ಕೆ, ಡೆವಿಲ್ ಸಿನಿಮಾಕ್ಕೆ. ಆದ್ದರಿಂದ ಅವರು ಥಾಯ್ಲ್ಯಾಂಡಿಗೆ ಹೋಗಿದ್ದಾರೆ. ಸುಮಾರು ಒಂದು 20 ದಿವಸದ ಶೂಟಿಂಗ್ ಇರಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಶೂಟಿಂಗ್ ಆಗ್ತಾಯಿದೆ ಅಂತ ಸುದ್ದಿ ಬರ್ತಾಯಿದೆ. ಆಮೇಲೆ ನಮ್ಮ ಡೈರೆಕ್ಟ್ರ್ ಮಿಲನ ಪ್ರಕಾಶ್, ಈಗ ವೀರ ಪ್ರಕಾಶ್ ಅಂತ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹೆಸರು ಬದಲಾವಣೆ ಇರಲಿ ಅಂತೇಳಿ ಹೇಳ್ಕೊಂಡಿರ್ಬೋದು, ಅದೃಷ್ಟದ ಸಂಕೇತ ಅದೇನೇನು ಕಾರಣಕ್ಕಾಗಿ. ವೀರ ಪ್ರಕಾಶ್ ಡೈರೆಕ್ಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು ಕೂಡ. ಸೊ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿರೀಕ್ಷೆ ಯಾಕಂದರೆ, ಒಂದು ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದರ್ಶನ್ ಅವರ ಪೊಸಿಷನ್. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಿದ್ದರೆ ಸಾರಥಿ ತಗೋಬೋದು. ಸಾರಥಿ ರಿಲೀಸ್ ಆಗುವಾಗ ದರ್ಶನ್ ಅವರು ಜೈಲಿನಲ್ಲೇ ಇದ್ದರು. ಜೈಲಿನಲ್ಲಿ ಆ ರಾತ್ರಿ ಕಳೆದ್ರು. ಮಾರನೇ ದಿವಸ ಸಾರಥಿ ಇದು ರಿಲೀಸ್ ಆಗೋದನ್ನು ಇವರು ಏನು ರಿಲೀಸ್ ಆಗುವ ಟೈಮಿಗೆ ಇವರು ಜೈಲಿನ ಇದ್ಕೊಂಡು ಅದನ್ನು ಹೇಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ, ಪಬ್ಲಿಸಿಟಿ ಹೇಗೆ ಸಾಧ್ಯ? ಅಂಥ ಒಂದು ಸಂದರ್ಭದಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿಬಿಡ್ತು. ಇವಾಗಲೂ ಅಷ್ಟೇ. ಈಗ ನಾನು ಫಸ್ಟ್ ಹೇಳಿದ ಡೈಲಾಗ್ ಇದೆಯಲ್ಲ, ಅದು ಟ್ರೈಲರ್ನಲ್ಲಿ ಬಂದಿರೋದು, ಡೆವಿಲ್ ಸಿನಿಮಾದ ಟ್ರೈಲರಲ್ಲಿ ಬಂದಿರೋದು. ನನಗೆ ಅದು ನೋಡ್ತಾ ಇದ್ದರೆ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತೇಳಿ. ಅದು ಜೈಲಿಗೆ ಹೋಗೋ ಮೊದಲು ಶೂಟ್ ಮಾಡಿರೋ ಭಾಗ. ಈಗ ಇನ್ನೂ ಚೆನ್ನಾಗಿ ಬಂದಿದೆ ಅಂತ ನನ್ನೊಂದು ಅಂದಾಜು. ಸೊ ಇದು ಡೆವಿಲ್